ಕನ್ಯಾ ರಾಶಿಯವರಿಗೆ ರಾಶಿಫಲ ಹೇಗಿದೆ ಗುರೂಜಿ? ನೋಡಿ, ಕನ್ಯಾ ರಾಶಿಯವರು ತುಂಬ ಕನಸುಗಳನ್ನು ಕಟ್ಕೊಳ್ಳುವಂಥವ್ರು ಅವರು. ಮತ್ತು ಅವರಿಗೆ ಯಂಗರ್ಳು ಅಂತ ಕರಿತೀವಿ. ಕನ್ಯಾ ಅಂದರೆ ಹೆಣ್ಣು ಮಗಳು ಅಂತ. ತುಂಬ ಟ್ಯಾಕೆಟಿವ್ ಇರ್ತದೆ, ತುಂಬ ಮಾತಾಡ್ತಾರೋ. ಮತ್ತು ಈ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುವಂಥವ್ರು, ಯಾಂಕರ್ ಆಗಿ ಕೆಲಸ ಮಾಡುವಂಥವ್ರು, ನಿರೂಪಕರಾಗಿ ಕೆಲಸ ಮಾಡುವಂಥವ್ರು, ಮತ್ತು ಮಾತು ಮೋಟಿವೇಶನ್ ಸ್ಪೀಕರ್ಸ್ ಆಗಿ ಕೆಲಸ ಮಾಡುವಂಥವ್ರು, ಇವರೆಲ್ಲರಿಗೂ ಕೂಡ ಆಫ್ಟರ್ ಮೇ ಇಟ್ ಈಸ್ ವೆರಿ ಗುಡ್ ಟೈಮ್. ಮೇ ನಂತರ ಗುರು 11ನೇ ಮನೆಗೆ ಬರ್ತಾನೆ. 10ನೇ ಮನೆಗಿಂತ 11ನೇ ಮನೆ ಇಟ್ ಈಸ್ ವೆರಿ ಗುಡ್. ಕನ್ಯಾ ರಾಶಿಯವ್ರಿಗೆ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು, ಸಂತಾನ ಯೋಗ ಪ್ರಾಪ್ತಿ ಆಗುವಂಥದ್ದು, ಹೊಸ ಹೊಸ ಅವಕಾಶಗಳು ಬರುವಂಥದ್ದು, ಸಂಪಾದನೆ ಜಾಸ್ತಿ ಆಗುವಂಥದ್ದು, ಎಲ್ಲ ರೀತಿಯ ಅನುಕೂಲಗಳು ಆಗ್ತದೆ. ಆದರೆ ಒಂದೇ ಒಂದು ನೆಗೆಟಿವ್ ಏನಂದರೆ 7ನೇ ಮನೆಯಲ್ಲಿ ಶನಿ. 7ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ ಅಂದರೆ, ಹೆಣ್ಮಕ್ಳಾಗಿದ್ದರೆ ನಿಮ್ಮ ಗಂಡನ ಜೊತೆ ಕಿರಿಕಿರಿ ಅಥವಾ ಗಂಡನಿಗೆ ಸ್ವಲ್ಪ ಅನಾರೋಗ್ಯ. ಅದೇ ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಮಿಸ್ಸಸ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರುವಂಥದ್ದು, ಅವ್ರ ಜೊತೆ ಸ್ವಲ್ಪ ಕಿರಿಕಿರಿ. ಮತ್ತು ಯಾವುದೇ ಕಾರಣಕ್ಕೂ ಈ ವರ್ಷ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡಬೇಡಿ. ಯಾಕಂದರೆ 7ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಪಾಲುದಾರಿಕೆಯಲ್ಲಿ ನಷ್ಟ ಆಗ್ತದೆ. ಜೊತೆಗೆ ಗಂಡು ಮಕ್ಕಳಾಗಿದ್ದರೆ ಸೊಂಟದಿಂದ ಕೆಳಭಾಗದಲ್ಲಿ ಮಂಡಿ, ತೊಡೆ, ಕಾಲು ಇದು ಊತ ಬರುವಂಥದ್ದು, ಸೆಳೆತ ಬರುವಂಥದ್ದು, ನೋವು ಬರುವಂಥದ್ದು ಇರ್ತದೆ. ಅದೇ ಹೆಣ್ಮಕ್ಕಳಾಗಿದ್ದರೆ UTI ಪ್ರಾಬ್ಲಮ್ ಬರುವಂಥದ್ದು, ಗರ್ಭಕೋಶದ ಇನ್ಫೆಕ್ಷನ್ಸು, ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಇದೆಲ್ಲವೂ ಕೂಡ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ 7th ಹೌಸಲ್ಲಿ ಶನಿ ಇರೋದ್ರಿಂದ. ಅದ್ರ ಬಗ್ಗೆ ಯಾಕಂದರೆ 6ನೇ ಮನೇಲಿ ಬೇರೆ ರಾಹು ಸಂಚಾರ ಮಾಡ್ತಾ ಇದ್ದಾನೆ. ಅದರಿಂದ ಸ್ವಲ್ಪ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಹರಿಸಿ. ವ್ಯಾವಹಾರಿಕವಾಗಿ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಶನಿವಾರದ ದಿನ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಅರ್ಪಣೆಯನ್ನು ಮಾಡ್ತಾ ಬನ್ನಿ. ಇದರಿಂದ ತುಂಬ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಜೊತೆಗೆ ಸ್ನಾನ ಮಾಡುವಾಗ ಸ್ವಲ್ಪ ತುಳಸಿ ಎಲೆಯನ್ನು ಹಾಕ್ಕೊಂಡು ಫಸ್ಟು ಸ್ನಾನ ಮಾಡಿ, ಕೊನೆಯಲ್ಲಿ ಒಂದು ಸ್ವಲ್ಪ ನೀರಿನಲ್ಲಿ ತುಳಸಿಯನ್ನು ಮಿಶ್ರಣ ಮಾಡಿ ಅದರಿಂದ ಸ್ನಾನ ಮಾಡ್ತಾ ಬಂದರೆ ಈ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗುತ್ತೆ.